ನಮ್ಮ ಬೆಂಗಳೂರಿನಲ್ಲಿ ಏನೊಂದೂ ನೆಟ್ಟಗಿಲ್ಲ. ರಸ್ತೆಗಳಲ್ಲಿ ಗುಂಡಿಗಳದ್ದೇ ಕಾರುಬಾರು. ಇನ್ನು ಪಾದಾಚಾರಿಗಳು ಫುಟ್ಪಾತ್ನಲ್ಲಿ ಸಂಚರಿಸೋಣ ಅಂದ್ರೆ ಅಲ್ಲೂ ಕಿರಿಕಿರಿ ಆಗ್ತಿದೆ. TV9 ರಿಯಾಲಿಟಿ ಚೆಕ್ ನಡೆಸಿದ್ದು ಫುಟ್ಪಾತ್ಗಳ ಬಣ್ಣ ಬಯಲಾಗಿದೆ. ಇವು ಫುಟ್ಪಾತ್ಗಳು ನೋಡಿ. ಅದು ಹೇಗೆ ಅಂಕುಡೊಂಕಾಗಿವೆ ಸಿಮೆಂಟ್ ಟೈಲ್ಸ್ಗಳು. ಮೊದಲೇ ರಸ್ತೆಗಳು ಗುಂಡಿಮಯವಾಗಿದ್ರೆ ಫುಟ್ಪಾತ್ನಲ್ಲಿ ಓಡಾಡುವುದಕ್ಕೂ ತಾಪತ್ರಯ. ಒಂದಷ್ಟು ಕಡೆಗಳಲ್ಲಿ ಫುಟ್ಪಾತ್ಗಳನ್ನು ಒತ್ತುವರಿ ಮಾಡಿದರೆ ಮತ್ತೊಂದಷ್ಟು ಕಡೆಗಳಲ್ಲಿ ಫುಟ್ಪಾತ್ಗಳೇ ಕಿತ್ತು ಹೋಗಿರುವಂಥದ್ದು. ಇದನ್ನು ಸರಿಪಡಿಸೋದಕ್ಕೆ BBMP ಸಮರ್ಪಿತ ತಂಡವನ್ನು ರಚನೆ ಮಾಡ್ತೀನಿ ಅಂತ ಹೇಳ್ತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ಈಗಿರುವಂಥ ಸಮಸ್ಯೆಗಳನ್ನ ಬಗೆಹರಿಸಿದೆ ಅನ್ನೋದ್ರ ಬಗ್ಗೆ TV9 ರಿಯಾಲಿಟಿ ಚೆಕ್ ಅನ್ನು ಮಾಡ್ತಿದೆ. ನಾನೀಗ ರಾಜಾಜಿನಗರದ ಮುಖ್ಯ ರಸ್ತೆಯಲ್ಲಿದ್ದೀನಿ. ರಾಜಧಾನಿ ಫುಟ್ಪಾತ್ಗಳ ಸ್ಥಿತಿ ಹರೋಹರ. ಫುಟ್ಪಾತ್ಗಾಗಿ BBMP ಹೊಸ ಪರಿಹಾರ. ನಗರದ ರಾಜಾಜಿನಗರ, ಮೆಜೆಸ್ಟಿಕ್ ಸೇರಿದಂತೆ ಹಲವೆಡೆ ಫುಟ್ಪಾತ್ಗಳು ಕಿತ್ತು ಹೋಗಿವೆ. ಆದರೆ BBMP ಆ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಇದರಿಂದಾಗಿ ಪಾದಾಚಾರಿಗಳು ಓಡಾಡಲಾಗ್ತಿಲ್ಲ. ಮೊನ್ನೆಯಷ್ಟೇ ಫುಟ್ಪಾತ್ಗಳ ನಿರ್ವಹಣೆಗೆ ಸಮರ್ಪಿತ ತಂಡ ರಚನೆ ಮಾಡಲಾಗುತ್ತೆ ಅಂತ ಪಾಲಿಕೆ ಹೇಳಿಕೊಂಡಿತ್ತು. ಅದೊಂದೆಡೆ ಇರಲಿ, ಇರೋ ಫುಟ್ಪಾತ್ಗಳನ್ನ ನಿರ್ವಹಣೆ ಮಾಡುವುದನ್ನೇ ಅಧಿಕಾರಿಗಳು ಮರ್ತಿದ್ದಾರೆ. ಇದು ಜನರ ಆಕ್ರೋಶಕ್ಕೆ ಕಾರಣವಾಗ್ತಿದೆ. ಸ್ಪೆಷಲ್ ಕೇರ್ ತೊಗೊಂಡು ವಯಸ್ಸಾದವರು, ಗರ್ಭಿಣಿ ಹೆಣ್ಮಕ್ಳು, ಕಣ್ಣಿಲ್ದೇ ಇರೋರು, ಕಾಲಿಲ್ದೇ ಇರೋರು ಎಲ್ಲರೂ ಓಡಾಡ್ತಾ ಇರ್ತಾರೆ. ಅವ್ರಿಗೆ ಭಗವಂತ ಅಷ್ಟು ಜೀವದಾನ ಮಾಡಿರ್ತಾನೆ ಅಲ್ವಾ? ಆ ಭಗವಂತ ಮಾಡಿರೋ ಜೀವದಾನನ ಇಂಥದ್ರಲ್ಲಿ ಬಿಟ್ಟು ಇನ್ನೊಬ್ಬರಿಗೆ ದಾನ ಮಾಡಿಬಿಟ್ಟು ಹೋಗೋದು ಬೇಡ. ಇದರ ಮಧ್ಯೆ ಫುಟ್ಪಾತ್ಗಳಲ್ಲೇ ಬೀದಿ ಬದಿ ವ್ಯಾಪಾರಿಗಳು ಟೀ, ತಿಂಡಿ, ಊಟ, ಹಣ್ಣು, ಬಟ್ಟೆ ಇಟ್ಕೊಂಡು ಮಾರಾಟ ಮಾಡ್ತಾರೆ. ನಗರದ ಹೃದಯ ಭಾಗ ಮೆಜೆಸ್ಟಿಕ್ನಲ್ಲೂ ಫುಟ್ಪಾತ್ ಒತ್ತುವರಿ ಎಲ್ಲರ ಕಣ್ಣಿಗೂ ಕಾಣುತ್ತೆ. ತಂಡ ರಚನೆ ಮಾಡ್ತೀವಿ, ಎಲ್ಲಾ ಫುಟ್ಪಾತ್ಗಳನ್ನ ನಿರ್ವಹಣೆ ಮಾಡ್ತೀವಿ ಅಂತ BBMP ಅಧಿಕಾರಿಗಳು ಬರೀ ಭರವಸೆ ಕೊಡ್ತಿದ್ದಾರೆ. ಅದೆಷ್ಟು ನಿಜವಾಗುತ್ತೋ, ಪಾದಾಚಾರಿಗಳ ಗೋಳು ಯಾವಾಗ ತಪ್ಪುತ್ತೋ ಕಾದು ನೋಡಬೇಕು. ಶಾಂತಮೂರ್ತಿ, TV9 ಬೆಂಗಳೂರು.